ನಿಮ್ಮ ವೈಫ್ ಕೂಡ ಬರ್ತಾರೆ. ಅವ್ರು ಬಂದಾಗಂತೂ ಇನ್ನೂ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಏನಿತ್ತು? ನಿಜವಾಗ್ಲೂ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೌದು. ಸೂಪರು. ಅದು ನನ್ನ ವೈಫು ನಾನೇನು ದೇವರಿಂದ ಪಡ್ಕೊಂಡು ಬಂದೋ ಅಥವಾ ದೇವರೇ ನನಗೆ ಕರುಣಿಸಿದ್ನೋ, ಲೇ ನೀನು ಸಾಯ್ತಾ ಇದೆಯಾ, ನೀನು ಯಾಕೋ ಎಷ್ಟು ಗೆದ್ರು ಅಷ್ಟೇ ಕಣೋ, ನೀನು ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಕಣೋ ನೀನು ಅಂತ ಅಂದಾಗ ದೇವರು ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿದಾಗ ನನಗೊಂದು ವರ ಸಿಗುತ್ತೆ. ಆ ವರನೇ ನನ್ನ ಹೆಂಡತಿ. ಸೂಪರ್ ಸರ್. ದೇವರು ಕೊಟ್ಟ ಹೆಂಡತಿ ನಿಜವಾಗ್ಲೂ. ಮೋಸ್ಟ್ಲಿ ಇದನ್ನು ಯಾರಾದರೂ ಟೈಟಲಾಗಿ ತೊಗೊಂಡ್ರು ತೊಗೋಬೋದು ನಾಳೆ ದಿವಸ. ಇಲ್ಲ, ಯಾಕೆಂದರೆ ನಾನು ಹೆಂಡತಿ ಇದುವರೆಗೂ ಏನು ಬೇಕು ಅಂತ ಕೇಳಿಲ್ಲ, ಎಷ್ಟು ದುಡಿತಾ ಇದೆಯಾ ಅಂತ ಕೇಳಿಲ್ಲ. ನೀನು ಕಾಮಿಡಿ ಮಾಡ್ಬೇಕು ಕಣಮ್ಮ ಅಂದಾಗ ಕಾಮಿಡಿನ ನಾನು ಮಾಡಲ್ಲ ಅಂತ ಹಿಂದೆ ಹೋಗಿಲ್ಲ. ಎಷ್ಟೇ ಕಾಲು ಹೇಳಿದ್ರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊತೀನಿ. ನಾನು ಎಷ್ಟೇ ಕಾಲು ಹೇಳಿದ್ರು ಅವಳು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋತಾಳೆ. ಆ ಒಂದು ಇದಿರೋದ್ರಿಂದನೇ ನಾವು ಕರ್ನಾಟಕನ ನಗಿಸೋದಕ್ಕೆ ಸಾಧ್ಯ ಆಗ್ತಾಯಿದೆ. ಹೌದು, ಖಂಡಿತ ಸರ್. ಇಬ್ಬರಲ್ಲೂ ಅದು ಮೈಂಡ್ ಇದೆ. ಎಲ್ಲ ಒಂದು ಕಡೆ ನನ್ನ ಹೆಂಡತಿ ಮೈಂಡು ನನ್ನ ಮೈಂಡು ಮ್ಯಾಚ್ ಆಗುತ್ತೆ. ಹೌದು. ಪಾಪ ಜೀವನದಲ್ಲಿ ಏನಾದರೂ ಆಗಲಿ ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಗಂಡ ಮುಂದೆ ಬರಬೇಕು, ನನ್ನ ಗಂಡನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ನಿಸ್ವಾರ್ಥ ಮನೋಭಾವ ಇರ್ತಕ್ಕಂಥವ್ಳು ನನ್ನ ಹೆಂಡತಿ. ಓಕೆ. ಅವಳು ಏನು ಮಾಡಿದ್ರು ಚೆಂದ, ಅವಳು ಹೆಂಗೆ ಕಾಮಿಡಿ ಮಾಡಿದ್ರು ಚೆಂದ. ಯಾಕೆಂದರೆ ನನ್ನ ಹೆಂಡತಿ ನಗಿಸ್ತಾವಳೆ. ನನಗೊಂಥರ ಹೆಮ್ಮೆ ಆಗುತ್ತೆ, ನನ್ನ ಹೆಂಡತಿ ಕಾಮಿಡಿ ಮಾಡ್ತಾವಳಲ್ಲ, ಏನೋ ಒಂದು ಗೌರವ ನನಗೆ, ಒಂದು ಹೆಮ್ಮೆ. ಈಗ ಹೆಂಡತಿ ಮಾಡೋ ಸಾಧನೆ ನೋಡಿ ಯಾರು ಖುಷಿ ಪಡ್ಬೇಕು? ಗಂಡನೇ ಖುಷಿ ಪಡ್ಬೇಕಲ್ಲ. ನಿಜ ನಿಜ ಅಲ್ವಾ? ಬೆಳೀತಿರೋ ಫೋರ್ಸು ಒಂದಿದು ನನಗೆ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ. ಹೌದು. ಇವತ್ತು ಓದ್ ಕಡೆ ಎಲ್ಲ ನನಗಿಂತ ನನ್ನ ಹೆಂಡತಿ ಜಾಸ್ತಿ ಕೇಳ್ತಾರೆ. ದೇವರನ್ನ ನೀವು ಕೇಳ್ಬಿಟ್ರಿ, ಕೇಳಲ್ವೇನೋ ಅನ್ಕಡೆ ನಾನು ಬಂದವರೆಲ್ಲ ಕೇಳ್ತಾರೆ. ಹೌದು. ಹಂಗೆ ಅವಳೊಂಥರ ಇನ್ನೋಸೆಂಟು ಸರ್. ಅದು ಯಾಕಂತಂದ್ರೆ ಅವ್ರು ಬಂದು ಹೋದ್ಮೇಲೆ ಅವ್ರ ವೈಫನ್ನೇ ಬಿಗ್ ಬಾಸಲ್ಲಿ ಇರ್ಬೋದಾಗಿತ್ತಲ್ಲ, ಅಷ್ಟು ಮಟ್ಟಕ್ಕೆ ಕಾಮಿಡಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅನ್ನೋ ಅಷ್ಟು ವೈರಲ್ ಆಗ್ತಾ ಇತ್ತು ಅವರ ಒಂದು ಕಾಮಿಡಿ ಬಿಗ್ ಬಾಸ್ ಮನೇಲಿ. ಸೊ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಒಂದೇ ಝೋನರಲ್ಲಿ ಇದ್ದೀರಾ ಅಂತ ಅಂದರೆ ಅದು ಒಂಥರ ಖುಷಿ ವಿಚಾರಣೆ ಅನಿಸುತ್ತೆ ನಿಮಗೆ. ಮೇಡಮ್ ಅದೇ ಅದೃಷ್ಟ ಮೇಡಮ್. ಹೌದು. ನಾವು ಅವಳು ಯಾವುದೇ ರೀತಿ ಒಂದು ಕಾಮಿಡಿ ಮಾಡಿದ್ರು ನಾವು ಅದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀವಿ. ಆ ಸಪೋರ್ಟ್ ಮಾಡಿ ಜನ ನಗ್ತಾರೆ ಅಂದಾಗ ನಾವು ಖುಷಿ ಪಡೋದು. ಸೊ ಆ ಒಂದು ಸ್ಕಿಲ್ ಅವಳಿಗೆ ಬಂದಿದೆ, ಕಲಿಸ್ಕೊಟ್ಟಿದ್ದೀನಿ, ಇನ್ನೂ ಕಲಿಸ್ಕೊಡ್ತೀನಿ. ದೇವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಇರಲಿ ಅಷ್ಟೇ. ನನ್ನ ಹೆಂಡತಿ ಬೆಳೆದ್ರೆ ನಾನು ಬೆಳೆದಂಗೆ ಅಷ್ಟೇ. ಖಂಡಿತ.